ಮಸಾಲೆ ಪನ್ನೀರ್ನ ಸುಲಭವಾಗಿ ನಾವು ಮನೆಯಲ್ಲೇ ಮಾಡಬಹುದು. ಅದು ಹೇಗೆ ಅಂತ ಈಗ ನೋಡೋಣ ಬನ್ನಿ. ಮಸಾಲೆ ಪನ್ನೀರ್ ಮಾಡೋದಕ್ಕೆ ನಾನಿಲ್ಲಿ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಮತ್ತು 1 ನಿಂಬೆಹಣ್ಣು. ಫಸ್ಟು ನಾವು ಹಾಲನ್ನು ಬಿಸಿ ಮಾಡಬೇಕಾಗುತ್ತೆ. ಅದರಿಂದ ಹಾಲು ಚೆನ್ನಾಗಿ ಕುದಿಬೇಕು. ನಾನು ಹಾಲು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಕುದ್ದ ನಂತರ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿದ್ರೆ ಸಾಕು. ಜಾಸ್ತಿ ಹಾಕಬಾರ್ದು, ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕಬೇಕಾಗುತ್ತೆ. ಅರಿಶಿನ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅರಿಶಿನ ಯಾವಾಗಲೂ ಹಾಲು ಕುದ್ದಾದ ಮೇಲೆ ಹಾಕಬೇಕು. ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಸ್ತೂರಿ ಮೆಥಿನೂ ಕೂಡ ನಾವು ಹಾಕೋಬೋದು. ಮತ್ತು ನಾನು ಸ್ವಲ್ಪ ಚಿಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಕೂಡ ನಾವು ಆ್ಯಡ್ ಮಾಡಬಹುದು. ಇದು ಚೆನ್ನಾಗಿ ಕುದಿಬೇಕು. ಎಲ್ಲ ಸ್ವಲ್ಪ ಈ ಮಸಾಲೆ ಬೇಯಬೇಕಾಗುತ್ತೆ ಹಾಲಲ್ಲಿ. ಮತ್ತು ನಾನಿಲ್ಲಿ ಅರ್ಧ ಗ್ಲಾಸಿಗೆ ನಾನು ತೊಗೊಂಡಂತಹ ನಿಂಬೆಹಣ್ಣನ್ನ ಅಲ್ಲಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರಿಗೆ ಸ್ವಲ್ಪ ನಿಂಬೆಹಣ್ಣನ್ನು ಮಿಕ್ಸ್ ಮಾಡಬೇಕು. ನಾವು ಹಾಲಿಗೆ ಡೈರೆಕ್ಟಾಗಿ ನಿಂಬೆಹಣ್ಣನ್ನ ಹಾಕಬಾರ್ದು. ನಾನಿಲ್ಲಿ ಅರ್ಧ ಲೋಟ ಹಾಲಿಗೆ ನೀರನ್ನು ಮಿಕ್ಸ್ ಮಾಡಿದ್ದೀನಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಆಗಿದೆ. ಈಗ ನಾನು ಈ ನೀರನ್ನು, ನಿಂಬೆ ನೀರನ್ನು ಇಲ್ಲಿಗೆ ಮಿಕ್ಸ್ ಮಾಡ್ತೀನಿ. ನೀರು ಮಿಕ್ಸ್ ಆದಮೇಲೆ ಇದೊಂದು ಸ್ವಲ್ಪ 1-2 ನಿಮಿಷ ಇದು ಕುದಿಬೇಕು. ಹಾಲು ಹೊಡೆಯುತ್ತೆ. ಹಾಲು ಸಪ್ರೇಟು ಮತ್ತು ನೀರು ಸಪ್ರೇಟ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಸಪ್ರೇಟ್ ಆಗ್ತಾ ಇದೆ. 1-2 ನಿಮಿಷ ಹಾಗೆ ಬಿಡಬೇಕಿದನ್ನು. ಸ್ವಲ್ಪ ಚೆನ್ನಾಗಿ ಕುದಿಬೇಕಾಗುತ್ತೆ. ಈಗ ನೋಡಿ, ಇದೆಲ್ಲ ನೀರು ಚೆನ್ನಾಗಿ ಸಪ್ರೇಟ್ ಆಗಿದೆ. ಈಗ ಇದನ್ನು ನಾವು ಒಂದು ಬಟ್ಟೆಯಲ್ಲಿ ಸೋಸ್ಕೋಬೇಕಾಗುತ್ತೆ. ಪನ್ನೀರ್ ರೆಡಿಯಾಗಿದೆ. ಈಗ ನಾನಿದನ್ನು ನೀರನ್ನು ಸಪ್ರೇಟ್ ಮಾಡ್ಕೋತೀನಿ. ನೋಡಿ, ಅದಾದ ನಂತರ ನಾವು ಪನ್ನೀರ್ ಬ್ಯಾಗ್ ಸಿಗುತ್ತೆ, ಆ ಬ್ಯಾಗಿಗೆ ಇದನ್ನು ನಾನು ಹಾಕೋತೀನಿ. ಹಾಕೊಂಡ ಮೇಲೆ ಕೋಲ್ಡ್ ವಾಟರಲ್ಲಿ 1-2 ಸಲ ನಾವು ವಾಶ್ ಮಾಡಬೇಕಾಗುತ್ತೆ. ನಾನು ನೋಡಿ ಈಗ ಬ್ಯಾಗಿಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಕೋಲ್ಡ್ ವಾಟರಿಂದ ಇದನ್ನು ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಿದ್ಮೇಲೆ ಇದನ್ನು ಚೆನ್ನಾಗಿ ಅದರ ನೀರಿನ ಅಂಶ ಹೋಗೋ ತನಕ ನಾವು ಇದನ್ನು ಹಿಂಡಬೇಕಾಗುತ್ತೆ. ಇಲ್ಲಾಂದರೆ ಪನ್ನೀರು ಗಟ್ಟಿ ಬರೋದಿಲ್ಲ. ಹಿಂಡಿದ ನಂತರ ಇದಕ್ಕೆ ಬಾರದ ಯಾವುದಾದ್ರು ವಸ್ತುನ ನಾವು ಇದರ ಮೇಲೆ ಇಡಬೇಕಾಗುತ್ತೆ. ಪನ್ನೀರ್ ಹಿಂಡಾದ ನಂತರ ಒಂದು ಬಾರದ ವಸ್ತುನ ನಾವು ಅದರ ಮೇಲೆ ಇಡಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪನ್ನೀರ್ ರೆಡಿಯಾಗಿದೆ. ಈಗ ನಾವಿದನ್ನು ನೀಟಾಗಿ ಕಟ್ ಮಾಡಬೇಕಾಗುತ್ತೆ. ಬಾರದ ವಸ್ತು ಇಟ್ಟಿರೋದ್ರಿಂದ ಇದು ತುಂಬ ಗಟ್ಟಿ ಬಂದಿದೆ. ನೋಡೋಣ ಕಟ್ ಮಾಡಿ ಹೇಗಾಗಿದೆ ಅಂತ. ನೋಡೋಣ ಈಗ ಕಟ್ ಮಾಡಿ ಇದು ಯಾವ ರೀತಿ ಆಗಿದೆ ಅಂತ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬಹುದು. ಸೈಜು ಕೂಡ ನಮ್ಗೆ ಇಷ್ಟ ಬಂದಂಗೆ ನಾವು ಕಟ್ ಮಾಡಬಹುದು. ಇಲ್ಲಿ ಭಾರ ಇಟ್ಟಿರೋದ್ರಿಂದ ಇದು ತುಂಬ ಗಟ್ಟಿಯಾಗಿದೆ, ತುಂಬ ನೀಟಾಗಿ ಕಟ್ ಆಗ್ತಾ ಇದೆ. ನೋಡಿ ಯಾವ ರೀತಿ ಆಗಿದೆ ಅಂತ. ನೋಡಿ, ಮಸಾಲೆ ಪನ್ನೀರ್ ರೆಡಿಯಾಗಿದೆ. ಒಂದು ಸಲ ಇದನ್ನು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.